ನಾವು ಇವತ್ತಿನ ವಿಡಿಯೋದಲ್ಲಿ ಟೆರಿ ಬೆಸ್ಸನ್ ಅವರು ಬರೆದಿರುವಂತಹ ಸೈನ್ಸ್ ಫಿಕ್ಷನ್ ದೇ ಆರ್ ಮೇಡ್ ಔಟ್ ಆಫ್ ಮೀಟ್ ಅನ್ನುವಂಥ ಸ್ಟೋರಿನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಟೆರಿ ಬೆಸ್ಸನ್ ಅವರು ಅಮೆರಿಕದ ಸೈನ್ಸ್ ಫಿಕ್ಷನ್ ರೈಟರ್ ಆಗಿರ್ತಾರೆ ಮತ್ತು ಇವರನ್ನು ಫ್ಯಾಂಟಸಿ ರೈಟರ್ ಅಂತಲೂ ಕರೀತಾರೆ. ಇವರು ಇಮ್ಯಾಜಿನೇಟಿವ್ ಐಡಿಯಾಸ್, ಹ್ಯೂಮರ್ ಮತ್ತು ಸಟಾರಿಕಲ್ ಸ್ಟೈಲ್ಗೆ ತುಂಬ ಫೇಮಸ್. ಇವರು ಕೆಂಟಕಿ ಅನ್ನುವಂಥ ಅಮೆರಿಕದಲ್ಲಿರುವಂಥ ಕೆಂಟಕಿ ಪ್ಲೇಸಲ್ಲಿ ಹುಟ್ಟಿರ್ತಾರೆ. ಸೊ ಇವರು ಎಡಿಟರ್ ಆಗಿ ವರ್ಕ್ ಮಾಡಿದ್ದಾರೆ, ಜರ್ನಲಿಸ್ಟ್ ಆಗಿ ವರ್ಕ್ ಮಾಡಿದ್ದಾರೆ. ಸೊ ನಾವೆಲಿಸ್ಟು ಸಹ ಇವರು ನಾವೆಲ್ಸು ಬರೆದಿದ್ದಾರೆ ಮತ್ತು ಇವರು ಸೈನ್ಸ್ ಫಿಕ್ಷನ್ ರೈಟರ್ ಆಗೋಕ್ಕಿಂತ ಮುಂಚೆ ಇಷ್ಟೆಲ್ಲ ವರ್ಕನ್ನು ಮಾಡಿರ್ತಾರೆ. ಮತ್ತು ಇವ್ರನ್ನ ಪ್ರೆಸ್ಟೀಜಿಯಸ್ ಅವಾರ್ಡು ಸಿಕ್ಕಿದೆ ಇವರಿಗೆ, ಲೈಕ್ ಹೋಗೋ ಅವಾರ್ಡ್ ಸಿಕ್ಕಿದೆ ಮತ್ತು ನೆಬೋಲಾ ಅವಾರ್ಡ್ ಅನ್ನೋದು ಸಿಕ್ಕಿದೆ. ಅಂದರೆ ಇವರು ತುಂಬ ಫೇಮಸ್ ಸೈನ್ಸ್ ಫಿಕ್ಷನ್ ಅಂತ ಹೇಳಿದರೆ ನಾವು ದೇ ಆರ್ ಮೇಡ್ ಔಟ್ ಆಫ್ ಮೀಟ್ ಅನ್ನುವಂಥ ಫೇಮಸ್ ಸೈನ್ಸ್ ಫಿಕ್ಷನ್ ಆಗಿದೆ. 1991 ಪಬ್ಲಿಷ್ ಆಗಿದೆ. ಸೊ ಅದರಲ್ಲಿ ತುಂಬ ಕ್ಲೆವರ್ ಡೈಲಾಗ್ಸ್ ಇದೆ, ಐರನಿ ಇದೆ, ವ್ಯಂಗ್ಯವಾಗಿದೆ. ಓಕೆ, ಮತ್ತು ಅದರಲ್ಲಿ ಪ್ರಾಸ್ಪೆಕ್ಟಿವ್ಸ್ ಇದೆ, ಹ್ಯುಮ್ಯಾನಿಟಿ ಬಗ್ಗೆ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಮತ್ತು ಇವರ ವರ್ಕಲ್ಲಿ ಅವ್ರ ಥೀಮ್ಸ್ ನೋಡಿದ್ರೆ ನಾವು ಟೆಕ್ನಾಲಜಿ ಬಗ್ಗೆ ಬರೀತಾರೆ, ತಂತ್ರಜ್ಞಾನ, ಸಮಾಜ. ಸೊ ಆಧುನಿಕ ಬೆಳವಣಿಗೆ ಏನೇನು ಸಮಾಜದಲ್ಲಿ ಆಗ್ತಾ ಇರುತ್ತೆ ಅದ್ರ ಬಗ್ಗೆಯೂ ತುಂಬ ಚೆನ್ನಾಗಿ ಅವರು ಬರೀತಾರೆ. ಮತ್ತು ಇವರು ಮೋಸ್ಟ್ ರೆಸ್ಪೆಕ್ಟೆಡ್ ವಾಯ್ಸ್ ಅಂತ ಹೇಳ್ಬೋದು ಇನ್ ಮಾಡರ್ನ್ ಸೈನ್ಸ್ ಫಿಕ್ಷನ್ ರೈಟಿಂಗಲ್ಲಿ. ಈ ಸ್ಟೋರಿಯಲ್ಲಿ ಮೇನ್ ಕ್ಯಾರೆಕ್ಟರ್ಸ್ ಅಂತ ಹೇಳಿದರೆ ಏಲಿಯನ್ಸ್ ಇರ್ತಾರೆ. ಫಸ್ಟ್ ಏಲಿಯನ್ ಅಂತ ಹೇಳಿದರೆ ಏಲಿಯನ್ ಇನ್ವೆಸ್ಟಿಗೇಟರ್ ಅಂತ ಇರ್ತಾರೆ. ಸೊ ಈ ಏಲಿಯನ್ ಏನು ಮಾಡಿರುತ್ತೆ ಅಂದರೆ ಹ್ಯೂಮನ್ಸ್ ಬಗ್ಗೆ ಸ್ಟಡಿ ಮಾಡಿರುತ್ತೆ, ಮನುಷ್ಯರ ಬಗ್ಗೆ ತುಂಬ ಚೆನ್ನಾಗಿ ಸ್ಟಡಿ ಮಾಡಿರುತ್ತೆ. ತುಂಬ ಪೇಷಂಟ್ಲಿ ಎಕ್ಸ್ಪ್ಲೈನ್ ಮಾಡುತ್ತೆ. ಹ್ಯೂಮನ್ಸ್ ಆರ್ ಇಂಟೆಲಿಜೆಂಟ್ ಬೀಯಿಂಗ್ ಅಂತ ಹೇಳುತ್ತೆ, ಬುದ್ಧಿವಂತ ಜೀವಿ ಆಗಿರುತ್ತೆ ಮನುಷ್ಯರು ಅಂತ ಹೇಳುತ್ತೆ. ಅವರು ಎಂಟೈರ್ಲಿ ಮಾಂಸದಿಂದ ಮಾಡಲ್ಪಟ್ಟಿದ್ದಾರೆ ಅಂತ ಅದು ಅವ್ರ ಸ್ಟಡಿಯಲ್ಲಿ ಹೇಳುತ್ತೆ ಏಲಿಯನ್ಸು. ಓಕೆ, ಸೊ ಫೈನಲಿ ಈ ಸ್ಟೋರಿಯಲ್ಲಿ ಇವೆನ್ಚುಲಿ ಇಗ್ನೋರ್ ಮಾಡುತ್ತೆ ಹ್ಯುಮ್ಯಾನಿಟಿನ, ಅಂದರೆ ಅವ್ರ ಜೊತೆ ಕಾಂಟ್ಯಾಕ್ಟ್ ಇಡೋದು ಬೇಡ ಅಂತ ಅದು ಇಗ್ನೋರ್ ಮಾಡುತ್ತೆ ಲಾಸ್ಟಲ್ಲಿ ಸ್ಟೋರಿಯಲ್ಲಿ. ಮತ್ತು ಇನ್ನೊಂದು ಸ್ಪೆಕ್ಟಿಕಲ್ ಏಲಿಯನ್ ಇರುತ್ತೆ. ಸ್ಪೆಕ್ಟಿಕಲ್ ಅಂತ ಹೇಳಿದರೆ ಡೌಟ್ಫುಲ್, ಅನುಮಾನ ಪಡ್ತಾರಲ್ಲ, ಬೇಗ ನಂಬೋದಿಲ್ಲ ಏನು ಅಂತ ನಾವು ಸ್ಪೆಕ್ಟಿಕಲ್ ಏಲಿಯನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಹ್ಯೂಮನ್ ಬೀಯಿಂಗ್ ಆರ್ ಮೇಡ್ ಔಟ್ ಆಫ್ ಮೀಟ್ ಅಂತ ಹೇಳಿದಾಗ ಅದು ಬಿಲೀವ್ ಮಾಡಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ಮಾಡುತ್ತೆ. ಈ ಸ್ಟೋರಿಯಲ್ಲಿ ಅದು ಕ್ವಶನ್ ಮಾಡುತ್ತೆ, ಅಂದರೆ ಹೌ ಮೀಟ್ ಕ್ಯಾನ್ ಥಿಂಕ್, ಕಮ್ಯುನಿಕೇಟ್ ಆ್ಯಂಡ್ ಕ್ರಿಯೇಟ್ ಟೆಕ್ನಾಲಜಿ. ಮನುಷ್ಯರು ಯಾವ ರೀತಿ ಯೋಚನೆ ಮಾಡ್ತಾರೆ, ಕಮ್ಯುನಿಕೇಟ್ ಮಾಡ್ತಾರೆ, ಕ್ರಿಯೇಟ್ ಟೆಕ್ನಾಲಜಿನ ಹೇಗೆ ಕ್ರಿಯೇಟ್ ಮಾಡಿದ್ದಾರೆ ಅಂತ ಅದು ತುಂಬ ಸ್ಪೆಕ್ಟಿಕಲ್ ಆಗಿ ಅಥವಾ ಡೌಟ್ಫುಲ್ಲಿ ಕ್ವಶನ್ಸನ್ನು ಇಲ್ಲಿ ಕೇಳ್ತಾ ಹೋಗುತ್ತೆ. ಫೈನಲಿ ಈ ಏಲಿಯನು ಸಹ ಮನುಷ್ಯರ ಜೊತೆ ಏನು ಕಾಂಟ್ಯಾಕ್ಟ್ ಇಟ್ಕೊಳೋದು ಬೇಡ ಅಂತ ಡಿಸೈಡ್ ಮಾಡ್ತಾರೆ. ದಿ ಆರ್ ಮೇಡ್ ಔಟ್ ಆಫ್ ಮೀಟ್ ಅನ್ನೋದು ಒಂದು ಇಂಟ್ರೆಸ್ಟಿಂಗ್ ಸೈನ್ಸ್ ಫಿಕ್ಷನು. ತುಂಬ ಚೆನ್ನಾಗಿ ಟೆರಿ ಬೆಸ್ಸನ್ ಅವರು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಈ ಸ್ಟೋರಿ ಏನಿರುತ್ತೆ ಅಂದರೆ ಒಂದು ಕಾನ್ವರ್ಸೇಷನ್ ಇರುತ್ತೆ, ಒಂದು ಡೈಲಾಗ್ ರೀತಿ ಕಾನ್ವರ್ಸೇಷನ್ ಇರುತ್ತೆ. ಇಬ್ಬರು ಏಲಿಯನ್ಸ್ ಇರ್ತಾರೆ. ಆ ಏಲಿಯನ್ಸಲ್ಲಿ ಇರುವಂಥ ಕಾನ್ವರ್ಸೇಷನ್ ಅವರು ಹ್ಯೂಮನ್ ಬೀಯಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಅವರಿಗೆ ಒಂದು ಶಾಕಿಂಗ್ ನ್ಯೂಸ್ ಗೊತ್ತಾಗುತ್ತೆ, ಅಂದರೆ ಹ್ಯೂಮನ್ಸ್ ಬೀಯಿಂಗ್ಸ್ ಏನಿದ್ದಾರೆ ಅವರು ಅವರನ್ನು ಮಾಂಸದಿಂದ ಮಾಡಿದ್ದಾರೆ. ದೇ ಆರ್ ಮೇಡ್ ಔಟ್ ಆಫ್ ಮೀಟ್ ಅಂತ ಅವರಿಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಈ ಸ್ಟೋರಿಯಲ್ಲಿ ತುಂಬ ಚೆನ್ನಾಗಿ ಹ್ಯೂಮರ್ ಇದೆ, ಹಾಸ್ಯ ಇದೆ, ಐರನಿ ಇದೆ. ಮತ್ತು ಈ ಸ್ಟೋರಿ ಎಕ್ಸ್ಪ್ಲೋರ್ ಮಾಡುತ್ತೆ ಪ್ರೆಜುಡೀಸ್, ಪೂರ್ವಗ್ರಹ, ಇಂಟೆಲಿಜೆನ್ಸ್, ಬುದ್ಧಿವಂತಿಕೆ ಮತ್ತು ಹ್ಯುಮ್ಯಾನಿಟಿ, ಅವರ ಮನುಷ್ಯನ ಅಸ್ತಿತ್ವ ಏನಿದೆ ಅದನ್ನೆಲ್ಲ ತುಂಬ ಚೆನ್ನಾಗಿ ಈ ಸ್ಟೋರಿಯಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾರೆ. ಬನ್ನಿ ಹಾಗಾದರೆ ಸ್ಟೋರಿನ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ಫಸ್ಟ್ ಏಲಿಯನ್ ಇರುತ್ತೆ, ಅದು ಸ್ಟೋರಿ ಬಿಗಿನಿಂಗ್ನಲ್ಲಿ ಹೇಳ್ತಾ ಇರುತ್ತೆ. ಓಕೆ, ಹೇಳುತ್ತೆ ಇನ್ನೊಂದು ಏಲಿಯನ್ ಇರುತ್ತೆ, ಅದಕ್ಕೆ ಹೇಳ್ತಾ ಇರುತ್ತೆ. ಸೊ ಏನು ಈ ಪ್ಲ್ಯಾನೆಟಲ್ಲಿದ್ದಾರೆ, ಈ ಮನುಷ್ಯರು ಏನಿದ್ದಾರೆ ಅವ್ರನ್ನ ದೇ ಆರ್ ಮೇಡ್ ಔಟ್ ಆಫ್ ಮೀಟ್, ಅವರನ್ನು ಮಾಂಸದಿಂದ ಮಾಡಿದ್ದಾರೆ ಅಂತ ಇಲ್ಲಿ ಹೇಳುತ್ತೆ. ಸೆಕೆಂಡ್ ಏಲಿಯನ್ ಇರುತ್ತೆ, ತುಂಬ ಕನ್ಫ್ಯೂಸ್ ಆಗುತ್ತೆ. ಓಕೆ, ಮತ್ತೆ ಕನ್ಫರ್ಮೇಷನಿಗೆ ಪದೇ ಕೇಳುತ್ತೆ, ಈ ಸ್ಟೋರಿಯಲ್ಲಿ ಕೇಳುತ್ತೆ. ಅದು ಇಂಪಾಸಿಬಲ್, ಆ ಐಡಿಯಾ ಅನ್ನೋದು ಮಾಂಸದಿಂದ ಮಾಡಿರೋವಂಥ ಏನು ಮನುಷ್ಯರು ಇದ್ದಾರೆ ಅಂತ ಹೇಳಿದರೆ ಅದಕ್ಕೆ ನಂಬೋಕ್ಕಾಗ್ತಾ ಇರಲ್ಲ, ಅದು ಐಡಿಯಾ ಇಂಪಾಸಿಬಲ್ ಅಂತ ಅನಿಸುತ್ತೆ. ಸೊ ಅದು ನೆಕ್ಸ್ಟ್ ಇನ್ನೊಂದು ಫಸ್ಟ್ ಏಲಿಯನ್ ಹೇಳುತ್ತೆ, ತುಂಬ ಚೆನ್ನಾಗಿ ಅವರು ಥರೋಲಿ ಇನ್ವೆಸ್ಟಿಗೇಷನ್ನ ಮಾಡಿದ್ದಾರೆ ಮತ್ತು ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದಾರೆ. ಸೊ ಅವ್ರ ಕನ್ಕ್ಲೂಷನ್ ಏನಿದೆ ಕ್ಲಿಯರ್ ಆಗಿದೆ, ಅವ್ರಿಗೇನು ಇನ್ವೆಸ್ಟಿಗೇಷನಿಂದ ಚೆನ್ನಾಗಿ ಗೊತ್ತಾಗಿದೆ, ಅವರೆಲ್ಲರೂ ಮೇಡ್ ಆಫ್ ಮೀಟ್ ಅಂತ ಗೊತ್ತಾಗಿದೆ. ಸೊ ಇಲ್ಲಿ ಸೆಕೆಂಡ್ ಏಲಿಯನ್ ಏನಿರುತ್ತೆ ಸ್ಟ್ರಗಲ್ ಮಾಡುತ್ತೆ, ಅದಕ್ಕೆ ನಂಬೋದಕ್ಕೆ ಆಗ್ತಾ ಇರಲ್ಲ. ಸೊ ಅದು ಪಾಯಿಂಟ್ ಔಟ್ ಮಾಡುತ್ತೆ, ಈ ಕ್ರಿಯೇಚರ್ಸ್ ಏನಿದ್ದಾರೆ ಅವರು ಹೇಗೆ ರೇಡಿಯೋ ಸಿಗ್ನಲ್ಸನ್ನು ಮತ್ತು ಮೆಸೇಜಸ್ಸನ್ನು ಕಳಿಸ್ತಾರೆ ಸ್ಪೇಸಲ್ಲಿ, ಬಾಹ್ಯ ಆಕಾಶದಲ್ಲಿ ಹೇಗೆ ಅವರು ಸಿಗ್ನಲ್ಸ್ ಕಳಿಸ್ತಾರೆ, ಮೆಸೇಜಸ್ ಕಳಿಸ್ತಾರೆ ಅಂತ ಅದಕ್ಕೆ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಸೊ ಇಂಟೆಲಿಜೆನ್ಸ್ ಬೀಯಿಂಗ್ ಕೆನಾಟ್ ಬಿ ಮೀಟ್, ಅಂದರೆ ಇಂಟೆಲಿಜೆಂಟ್ ಏನಿದ್ದಾರೆ ಕ್ರಿಯೇಚರ್ಸ್ ಇದ್ದಾರೆ ಅವರು ಕೇವಲ ಒಂದು ಮಾಂಸನ ಅವರು ಅಷ್ಟೇನಾ ಅಂತ ಇದು ತುಂಬ ಕ್ವಶನ್ ಮಾಡುತ್ತೆ. ನೆಕ್ಸ್ಟ್ ಫಸ್ಟ್ ಏಲಿಯನ್ ಎಕ್ಸ್ಪ್ಲೇನ್ ಮಾಡುತ್ತೆ, ಹ್ಯೂಮನ್ಸ್ ಯೂಸ್ ಮೆಷಿನ್ಸ್ ಟು ಸೆಂಡ್ ಸಿಗ್ನಲ್ಸ್. ಅವರು ಮೆಷಿನ್ಸನ್ನು ಯೂಸ್ ಮಾಡ್ತಾರೆ ಸಿಗ್ನಲ್ಸ್ ಕಳಿಸೋದಕ್ಕೆ. ದ ಮೆಷಿನ್ಸ್ ದೆಮ್ಸೆಲ್ಸ್ ವರ್ ಕ್ರಿಯೇಟೆಡ್ ಬೈ ದಿ ಮೀಟ್ ಕ್ರಿಯೇಚರ್ಸ್. ಆ ಮೆಷಿನ್ಸನ್ನು ಯಾರು ಮಾಡಿದ್ದಾರೆ ಅಂದರೆ ಮೀಟ್ ಕ್ರಿಯೇಚರ್ಸ್, ಮನುಷ್ಯರೇ ಮೆಷಿನ್ಸನ್ನು ಅವರು ಕ್ರಿಯೇಟ್ ಮಾಡ್ತಾರೆ ಅಂತ ಇಲ್ಲಿ ಫಸ್ಟ್ ಏಲಿಯನ್ ಹೇಳುತ್ತೆ.
ಸೊ ಇದು ಸರ್ಪ್ರೈಸ್ ಅನಿಸುತ್ತೆ, ಇದು ತುಂಬ ಆಶ್ಚರ್ಯ ಆಗುತ್ತೆ ಸೆಕೆಂಡ್ ಏಲಿಯನ್ಗೆ. ಆ್ಯಂಡ್ ಹಿ ಕೆನಾಟ್ ಇಮ್ಯಾಜಿನ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅವನಿಗೆ. ಯಾಕೆ ಹೌ ಮೀಟ್ ಕುಡ್ ಡಿಸೈನ್ ಆ್ಯಂಡ್ ಬಿಲ್ಟ್ ಮೆಷಿನ್, ಒಂದು ಮೆಷಿನ್ಸನ್ನು ಕೇವಲ ಒಂದು ಮಾಂಸದಲ್ಲಿ ಆಗಿರುವಂಥ ಒಂದು ಜೀವಿ ಹೇಗೆ ಒಂದು ಮಿಷನ್ಸನ್ನು ಬಿಲ್ಡ್ ಮಾಡೋದಕ್ಕೆ ಸಾಧ್ಯ ಅಂತ ಅದು ತುಂಬ ಕನ್ಫ್ಯೂಷನ್ ಆಗುತ್ತೆ, ಅದು ಬಿಲೀವ್ ಮಾಡ್ತಾ ಇರಲ್ಲ. ಸೊ ಇಲ್ಲಿ ಸ್ಪೆಕ್ಟಿಕಲ್ ಏಲಿಯನ್ಸ್ ಕೇಳುತ್ತೆ, ಸಜೆಸ್ಟ್ ಮಾಡುತ್ತೆ, ಪರ್ಹ್ಯಾಪ್ಸ್ ಹ್ಯೂಮನ್ಸ್ ಆರ್ ಓನ್ಲಿ ಪಾರ್ಟ್ಲಿ ಮೀಟ್, ಅಂದರೆ ಕೇವಲ ಮನುಷ್ಯರು ಒಂದು ಪಾರ್ಟ್ಲಿ ಮೀಟ್ ಆಗಿರ್ಬೋದು, ಮತ್ತು ಅವ್ರ ಇಂಟೆಲಿಜೆಂಟ್ ಏನಿದೆ, ಅವ್ರ ಬ್ರೈನ್ ಏನಿದೆ ಅದರಲ್ಲಿ ಏನಾದರೂ ಸಾಫ್ಟ್ವೇರ್ ಅಥವಾ ಹಾರ್ಡ್ವೇರ್ ಏನಾದರೂ ಇದೆಯೇನೋ ಅಂತ ಈ ಕ್ವಶನ್ ಮಾಡುತ್ತೆ ಇದು. ಆದರೆ ಫಸ್ಟ್ ಏಲಿಯನ್ ಹೇಳುತ್ತೆ, ಈ ಐಡಿಯಾನ ರಿಜೆಕ್ಟ್ ಮಾಡುತ್ತೆ. ಸೊ ಇದು ರಿಜೆಕ್ಟ್ ಮಾಡಿ ಹೇಳುತ್ತೆ, ಸೊ ಮನುಷ್ಯನ ಪ್ರತಿಯೊಂದು ದೇಹದ ಪಾರ್ಟ್ ಏನಿದೆ ಅದು ಮೀಟಿಂದ ಮಾಡಿದ್ದಾರೆ ಅಂತ ಇಲ್ಲಿ ಹೇಳುತ್ತೆ. ಸೊ ಅವ್ರದ್ದು ಬ್ರೈನ್ ಆಗಿರ್ಬೋದು, ಪ್ರತಿಯೊಂದು ಆರ್ಗನ್ಸ್ ಏನಿದೆ ಅವ್ರದ್ದು ಪ್ರತಿಯೊಂದು ಪಾರ್ಟ್ ಏನಿದೆ ಅದು ಎಲ್ಲನೂ ಕೂಡ ಅದು ಮೀಟಿಂದ ಮಾಡಿದ್ದಾರೆ, ಅದು ಮಾಂಸದಿಂದ ಮಾಡಲ್ಪಟ್ಟಿದೆ. ಮತ್ತು ಅವ್ರದ್ದು ಯಾವುದೇ ರೀತಿ ಒಂದು ಸಾಫ್ಟ್ವೇರ್ ಅಥವಾ ಹಾರ್ಡ್ವೇರ್ ಅನ್ನೋದು ಯಾವುದೂ ಇಲ್ಲ. ಪ್ರತಿಯೊಂದು ಬಾಡಿ ಪಾರ್ಟ್ ಏನಿದೆ ಮನುಷ್ಯರದು ಮೀಟಿಂದ ಮಾಡಿದ್ದಾರೆ ಅಥವಾ ಮಾಂಸದಿಂದ ಮಾಡಿದ್ದಾರೆ ಅಂತ ಸೆಕೆಂಡ್ ಏಲಿಯನ್ ಫಸ್ಟ್ ಏಲಿಯನ್ಗೆ ಹೇಳುತ್ತೆ. ಸೊ ಸೆಕೆಂಡ್ ಏಲಿಯನ್ ಇದನ್ನು ಕೇಳಿಬಿಟ್ಟು ಅದಕ್ಕೆ ತುಂಬ ಅಬ್ಸರ್ಡ್ ಅನಿಸುತ್ತೆ. ಅಬ್ಸರ್ಡ್ ಅಂತ ಹೇಳಿದರೆ ಅರ್ಥಹೀನ ಅಥವಾ ಮೀನಿಂಗ್ಲೆಸ್ ಅಂತ ಅನಿಸುತ್ತೆ, ಸೆನ್ಸ್ಲೆಸ್ ಅಂತ ಅನಿಸುತ್ತೆ ಸೆಕೆಂಡ್ ಏಲಿಯನ್ಗೆ. ಸೊ ಈ ಕೆನಾಟ್ ಅಂಡರ್ಸ್ಟ್ಯಾಂಡ್, ಅದಕ್ಕೆ ಅರ್ಥನೇ ಆಗಲ್ಲ. ಹೇಳುತ್ತೆ ಹೌ ಮೀಟ್ ಕ್ಯಾನ್ ಥಿಂಕ್. ಸೊ ಅದು ನೋಡಿ ಸೆಕೆಂಡ್ ಏಲಿಯನ್ಗೆ ಅದು ಕೇವಲ ಒಂದು ಮಾಂಸ ಅಂತ ಅನಿಸ್ತಾ ಇದೆ, ಮನುಷ್ಯನಿಗೆ ಅದು ಮಾಂಸ ಅಂತ ತಿಳ್ಕೊಂಡಿದೆ. ಸೊ ಅದು ಹೇಳುತ್ತೆ ಮೀಟ್ ಕ್ಯಾನ್ ಥಿಂಕ್, ಫೀಲ್, ಡ್ರೀಮ್, ಲವ್ ಆ್ಯಂಡ್ ಬಿ ಕಾನ್ಷಿಯಸ್, ಹೇಗೆ ಸಾಧ್ಯ ಅಂತ ಅದಕ್ಕೆ ನಂಬೋದಕ್ಕೆ ಆಗ್ತಾ ಇಲ್ಲ, ತುಂಬ ಸರ್ಪ್ರೈಸಿಂಗ್ ಅನಿಸ್ತಾ ಇರುತ್ತೆ. ಫಸ್ಟ್ ಏಲಿಯನ್ ಹೇಳುತ್ತೆ, ಪೇಷೆಂಟ್ಲಿ ಎಕ್ಸ್ಪ್ಲೈನ್ ಮಾಡುತ್ತೆ, ಆ ಬ್ರೈನ್ ಏನಿದೆ, ಆ ಮನುಷ್ಯನ ಬ್ರೈನ್ ಏನಿದೆ ಅದೂ ಸಹ ಮೀಟಿಂದ ಮಾಡಿದ್ದಾರೆ, ಅದೂ ಸಹ ಮಾಂಸದಿಂದನೇ ಮಾಡಿರೋದು, ಮತ್ತು ಅದೆಲ್ಲ ಫಂಕ್ಷನ್ಸು ಪರ್ಫಾರ್ಮ್ ಮಾಡುತ್ತೆ ಅಂತ ಇಲ್ಲಿ ಹೇಳುತ್ತೆ. ಸೊ ಹ್ಯೂಮನ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಎಮೋಷನ್ಸ್ ಆಗಿರ್ಬೋದು, ಕಾನ್ಷಿಯಸ್ನೆಸ್ ಇರ್ಬೋದು, ಅರೈಸ್ ಎಂಟೈರ್ಲಿ ಫ್ರಮ್ ದರ್ ಬಯಾಲಜಿಕಲ್ ಬಾಡೀಸ್. ಅವರಲ್ಲಿ ಯಾವುದೇ ರೀತಿ ಸಾಫ್ಟ್ವೇರ್ ಇಲ್ಲ, ಹಾರ್ಡ್ವೇರ್ ಇಲ್ಲ, ಪ್ರತಿಯೊಂದು ಸಹ ಅವ್ರ ಬಾಡಿಯಿಂದನೇ ಬರುತ್ತೆ, ಲೈಕ್ ಬಯಾಲಜಿಕಲ್ ಬಾಡೀಸಿಂದ ಬರುತ್ತೆ. ಅದು ಪ್ರತಿಯೊಂದು ಪಾರ್ಟ್ ಏನಿದೆ ಮನುಷ್ಯಂದು ಅದು ಮೀಟಿಂದನೇ ಮಾಡಿದ್ದಾರೆ ಅಂತ ಫಸ್ಟ್ ಏಲಿಯನ್ನು ಸೆಕೆಂಡ್ ಏಲಿಯನ್ಗೆ ಎಕ್ಸ್ಪ್ಲೇನ್ ಮಾಡುತ್ತೆ. ಸೊ ನೆಕ್ಸ್ಟು ಆ್ಯಸ್ ಎ ಕಾನ್ವರ್ಸೇಷನ್ ಮುಂದೆ ಹೋಗುತ್ತೆ, ಅವ್ರ ಮಾತುಕತೆ ಮುಂದೆ ಹೋಗುತ್ತೆ. ಅಲ್ಲಿ ಏಲಿಯನ್ಸ್ ಡಿಸ್ಕಸ್ ಮಾಡುತ್ತೆ ಹ್ಯೂಮನ್ ಕಮ್ಯುನಿಕೇಷನ್, ಅವರು ಯಾವ ರೀತಿ ಕಮ್ಯುನಿಕೇಷನ್ ಮಾಡ್ತಾರೆ, ಅವ್ರು ಯಾವ ರೀತಿ ಮಾತಾಡ್ತಾರೆ, ಅವರಲ್ಲಿ ಏನಾದರೂ ಸ್ಪೀಕರ್ ಏನಾದರೂ ಆಯಿತಾ ಅಥವಾ ಏನಾದರೂ ಸಾಫ್ಟ್ವೇರ್ ಆಯಿತಾ, ಈ ರೀತಿ ಕ್ವಶನ್ ಕೇಳುತ್ತೆ. ಫಸ್ಟ್ ಏಲಿಯನ್ ಎಕ್ಸ್ಪ್ಲೇನ್ ಮಾಡುತ್ತೆ, ಹ್ಯೂಮನ್ ಸ್ಪೀಕ್ ಬೈ ಮೂವಿಂಗ್ ಆ್ಯಂಡ್ ವೈಬ್ರೇಟಿಂಗ್ ಮೀಟ್ ಸ್ಟ್ರಕ್ಚರ್. ಏನೋ ಅವ್ರ ಮೀಟ್ ಸ್ಟ್ರಕ್ಚರ್ ಇದೆ, ಆರ್ಗನ್ಸ್ ಏನಿದೆ ಅದನ್ನು ಮೂವ್ ಮಾಡಿಬಿಟ್ಟು ಅವರು ಸೌಂಡ್ಸನ್ನು ಪ್ರೊಡ್ಯೂಸ್ ಮಾಡ್ತಾರೆ, ಪುಷಿಂಗ್ ಹೇರ್ ಥ್ರೂ ದೇರ್ ಬಾಡೀಸ್, ಥ್ರೂ ಉಸಿರಾಡುವ ಮೂಲಕ ಏನು ಅವರು ಸೌಂಡ್ಸನ್ನು ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಇಲ್ಲಿ ಸೆಕೆಂಡ್ ಏಲಿಯನ್ಗೆ ಫಸ್ಟ್ ಏಲಿಯನ್ ಹೇಳುತ್ತೆ. ಸೊ ಇದನ್ನು ಕೇಳಿಬಿಟ್ಟು ಸೆಕೆಂಡ್ ಏಲಿಯನ್ ತುಂಬ ಹಾರಿಫೈಡ್ ಆಗಿಬಿಡುತ್ತೆ, ಅಂದರೆ ತುಂಬ ನನಗೆ ಆಶ್ಚರ್ಯ ಆಗಿಬಿಡುತ್ತೆ, ಗಾಬರಿ ಆಗಿಬಿಡುತ್ತೆ. ಸೊ ಟಾಕಿಂಗ್ ಮೀಟ್, ಮಾತಾಡುವ ಮಾಂಸ ಅಥವಾ ಸಿಂಗಿಂಗ್ ಮೀಟ್, ಅಂದರೆ ಹಾಡುವಂತಹ ಮಾಂಸ, ಈ ರೀತಿ ಅದು ತುಂಬ ವ್ಯಂಗ್ಯವಾಗಿ ಹೇಳುತ್ತೆ. ಟು ಹಿಮ್ ದ ಕಾನ್ಸೆಪ್ಟ್ ಈಸ್ ಆಲ್ಮೋಸ್ಟ್ ರೆಡಿಕ್ಯುಲಸ್. ಇದನ್ನು ಕೇಳಿಬಿಟ್ಟು ಸೆಕೆಂಡ್ ಏಲಿಯನ್ಗೆ ತುಂಬ ರೆಡಿಕ್ಯುಲಸ್ ಅಂತ ಅನಿಸುತ್ತೆ. ಸೊ ಫೈನಲಿ ಅವರು ಏಲಿಯನ್ಸ್ ಮಾತಾಡ್ತಾ ಇರ್ತಾರೆ. ಫೈನಲಿ ಅವರು ಏನು ಕನ್ಸಿಡರ್ ಮಾಡಬೇಕಾ ಬೇಡ ಅಂತ ಅವರು ಡಿಸ್ಕಸ್ ಮಾಡ್ತಾರೆ. ಸೊ ಮನುಷ್ಯರ ಜೊತೆ ನಾವು ಕಾಂಟ್ಯಾಕ್ಟ್ ಮಾಡಬೇಕಾ ಬೇಡ ಅಂತ ಅವರು ಡಿಸ್ಕಸ್ ಮಾಡ್ತಾರೆ. ಸೊ ಅಕಾರ್ಡಿಂಗ್ ಟು ಇಂಟರ್ ಗ್ಯಾಲಾಕ್ಟಿಕ್ ರೆಗ್ಯುಲೇಷನ್, ಇದು ಬಾಹ್ಯಾಕಾಶದ ಏನು ನಿಯಮಗಳಿರುತ್ತೆ, ಅದೇನು ಹೇಳುತ್ತೆ ಅಂದರೆ ಪ್ರತಿ ಒಂದು ಬುದ್ಧಿ ಜೀವಿ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಳ್ಬೇಕು ಅಂತ ಹೇಳುತ್ತೆ, ಕಮ್ಯುನಿಕೇಟ್ ಮಾಡಬೇಕು ಅಂತ ಹೇಳುತ್ತೆ. ಅಫಿಷಿಯಲಿ ದೇ ಶುಡ್ ವೆಲ್ಕಮ್ ಹ್ಯೂಮನ್ ಬೀಯಿಂಗ್ ಇನ್ ಟು ದಿ ಲಾರ್ಜ್ ಗ್ಯಾಲಾಕ್ಟಿಕ್ ಕಮ್ಯುನಿಟಿ, ಅಂದರೆ ಅವರನ್ನು ಮನುಷ್ಯರನ್ನ ನಾವು ವೆಲ್ಕಮ್ ಮಾಡಬೇಕಾ ಬೇಡ ಅಂತ ಅವರು ಇಲ್ಲಿ ಪ್ರಶ್ನೆ ಮಾಡ್ತಾರೆ. ಸೊ ರೂಲ್ಸ್ ಪ್ರಕಾರ ಅವರು ಕಮ್ಯುನಿಕೇಟ್ ಮಾಡಬೇಕು ಅಂತ ಇರುತ್ತೆ, ಬಟ್ ಇಲ್ಲಿ ಪ್ರಶ್ನೆ ಬರುತ್ತೆ ಅವ್ರಿಗೆ ವೆಲ್ಕಮ್ ಮಾಡಬೇಕಾ ಬೇಡ ಅನ್ನುವಂಥದ್ದು ಒಂದು ಅವ್ರಿಗೆ ಪ್ರಶ್ನೆ ಕಾಡ್ತಾ ಇರುತ್ತೆ. ಸೊ ಇದೇ ಗೊಂದಲದಲ್ಲಿ ಇಬ್ಬರು ಏಲಿಯನ್ಸ್ ಇರ್ತಾರೆ, ಅವರಿಗೆ ತುಂಬ ಅನ್ಕಂಫರ್ಟಬಲ್ ಆಗುತ್ತೆ. ಸೊ ಮನುಷ್ಯರ ಜೊತೆ ಮಾತಾಡೋದು ಅವರಿಗೆ ಅನ್ಕಂಫರ್ಟಬಲ್ ಆಗುತ್ತೆ, ಅದು ಎಂಟೈರ್ಲಿ ಮಾಂಸದಿಂದ ಮಾಡಲ್ಪಟ್ಟಿರುವಂಥ ಮನುಷ್ಯರ ಜೊತೆ ಮಾತಾಡೋದಕ್ಕೆ ಅದಕ್ಕೆ ಅನ್ಕಂಫರ್ಟಬಲ್ ಆಗುತ್ತೆ. ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ ಅದನ್ನು ಇಗ್ನೋರ್ ಮಾಡಿಬಿಡೋಣ, ಈ ಹ್ಯುಮ್ಯಾನಿಟಿನ ನಾವು ಏನು ಹ್ಯೂಮನ್ ಬೀಯಿಂಗ್ಸ್ ನಾವು ಆಲ್ಟುಗೆದರ್ ಅವರನ್ನು ಇಗ್ನೋರ್ ಮಾಡಿಬಿಡೋಣ, ಕೇವಲ ಅವರು ಒಂದು ಸಿಂಗಲ್ ಪ್ಲಾನೆಟ್ಟಿಗೆ ಸೀಮಿತವಾಗಿದ್ದಾರೆ ಅಂತ ಅವರು ಹೇಳ್ತಾರೆ. ಮತ್ತು ಅವರು ಟ್ರಾವೆಲ್ ಮಾಡೋದಕ್ಕೂ ಆಗಲ್ಲ, ತುಂಬ ಡಿಸ್ಟೆನ್ಸ್, ತುಂಬ ನಮ್ಮ ಏನು ಬ್ರಹ್ಮಾಂಡದಲ್ಲಿ ಅಥವಾ ಯೂನಿವರ್ಸಲ್ಲಿ ಅವರಿಗೆ ಟ್ರಾವೆಲ್ ಮಾಡೋದಕ್ಕೆ ಆಗಲ್ಲ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋದೇ ಬೇಡ, ಅವರಿಗೆ ಇಗ್ನೋರ್ ಮಾಡಿಬಿಡೋಣ ಅಂತ ಹೇಳ್ತಾರೆ. ನೆಕ್ಸ್ಟ್ ಏಲಿಯನ್ ಬಿಲೀವ್ ದ್ಯಾಟ್ ಹ್ಯೂಮನ್ ಹ್ಯಾವ್ ನೋ ಸಿಗ್ನಿಫಿಕೆನ್ಸ್ ಇಶ್ಯೂ, ಅವ್ರಿಗೇನು ಇಲ್ಲಿ ಅಂಥದ್ದೇನು ಇಂಪಾರ್ಟೆಂಟ್ ಕೆಲಸ ಇಲ್ಲ, ಸೊ ಅವರಿಗೆ ಇಗ್ನೋರ್ ಮಾಡೋದೇ ಒಳ್ಳೆಯದು ಅಂತ ಅವರಿಬ್ಬರು ಡಿಸೈಡ್ ಮಾಡ್ತಾರೆ. ಸೊ ಫೈನಲಿ ಟು ಅವಾಯ್ಡ್ ಕಾಂಟ್ಯಾಕ್ಟ್, ಅವ್ರಿಗೆ ಕಾಂಟ್ಯಾಕ್ಟ್ ಅವಾಯ್ಡ್ ಮಾಡೋದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ ಇಬ್ಬರು ಏಲಿಯನ್ಸ್ ಏನು ಮಾಡ್ತಾರೆ, ಎರೇಸ್ ಮಾಡಿಬಿಡ್ತಾರೆ, ಅಳಿಸ್ಬಿಡ್ತಾರೆ. ಏನು ರೆಕಾರ್ಡ್ಸ್ ಇರುತ್ತೆ, ಅರ್ತ್ಸ್ ಇಂಟೆಲಿಜೆಂಟ್ ಲೈಫ್ ಏನಿರುತ್ತೆ, ಅರ್ಥಲ್ಲಿ ಬುದ್ಧಿಜೀವಿಗಳು ಇರುವಂಥ ರೆಕಾರ್ಡ್ಸ್ ಏನಿರುತ್ತೆ ಅದನ್ನೆಲ್ಲ ರೆಕಾರ್ಡ್ಸನ್ನು ಅವರು ಅಳಿಸ್ಬಿಡ್ತಾರೆ. ಆ್ಯಂಡ್ ಮಾರ್ಕ್ ದಿ ರೀಜನ್ ಆಫ್ ಸ್ಪೇಸ್ ಆ್ಯಸ್ ಅನ್ಆಕ್ಯುಪೈಡ್, ಅದನ್ನು ಅನ್ಆಕ್ಯುಪೈಡ್ ಅಂತ ಅಲ್ಲಿ ಅವರು ಬರ್ಕೊಂಡ್ಬಿಡ್ತಾರೆ. ನೆಕ್ಸ್ಟು ಅವರು ಎನ್ಶೋರ್ ಮಾಡ್ತಾರೆ ಎನಿ ಹ್ಯೂಮನ್ಸ್ ಹೂ ಮೇ ಹ್ಯಾವ್ ಎನ್ಕೌಂಟರ್ ಏಲಿಯನ್ ಪ್ರೋಬ್ ವಿಲ್ ಡಿಸ್ಮಿಸ್ ದರ್ ಎಕ್ಸ್ಪೀರಿಯನ್ಸ್ ಆಸ್ ಎ
ಡ್ರೀಮ್ಸ್ ಆರ್ ಫ್ಯಾಂಟಸಿ. ಆದರೆ ಯಾವತ್ತಾದರೂ ಮನುಷ್ಯರಿಗೆ ಏಲಿಯನ್ಸ್ ಸಿಕ್ಕಿದ್ರೆ, ಅವ್ರ ಜೊತೆ ಕಾಂಟ್ಯಾಕ್ಟ್ ಆದರೆ ಅದನ್ನು ಹೇಗೆ ಡಿಸ್ಮಿಸ್ ಮಾಡಬೇಕು ಅಂತ ಹೇಳಿದರೆ, ಅದೊಂದು ಕನಸು ಅಥವಾ ಫ್ಯಾಂಟಸಿ, ಒಂದು ಕಲ್ಪನೆ ರೀತಿ ಇರುವಂತಹ ಎಕ್ಸ್ಪೀರಿಯನ್ಸ್ ಅಂತ ಹೇಳಿಬಿಟ್ಟು ಅದನ್ನು ಮರ್ತು ಬಿಡಬೇಕು ಅಂತ ಇಲ್ಲಿ ಅವರು ಡಿಸೈಡ್ ಮಾಡ್ತಾರೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಸ್ಟೋರಿ ಎಂಡ್ ಆಗುತ್ತೆ. ಏಲಿಯನ್ಸ್ ಏನು ಮಾಡ್ತಾರೆ, ಇವಾಗ ಹ್ಯೂಮನ್ಸ್ ಬೀಯಿಂಗ್ ಬಗ್ಗೆ ಡಿಸ್ಕಸ್ ಮಾಡೋದನ್ನು ಅವರು ಬಿಟ್ಟು ಬೇರೆ ಇಂಟೆಲಿಜೆನ್ಸ್ ಸ್ಪೀಷೀಸ್ ಇರ್ತಾರೆ ಅಲ್ಲಿ ಗ್ಯಾಲಕ್ಸಿಯಲ್ಲಿ, ಅವ್ರ ಬಗ್ಗೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಫೈನಲ್ ಲೈನ್ ಏನು ಸಜೆಸ್ಟ್ ಮಾಡುತ್ತೆ ಅಂದರೆ, ಯೂನಿವರ್ಸ್ ವುಡ್ ಬಿ ಅನ್ಬಿಯರಬಲಿ ಲೋನ್ಲಿ ಇಫ್ ಇಂಟೆಲಿಜೆನ್ಸ್ ಬೀಯಿಂಗ್ ಡಿಡ್ ನಾಟ್ ಸಿ ಕಂಪ್ಯಾನಿಯನ್ಶಿಪ್ ಆ್ಯಂಡ್ ಕಮ್ಯುನಿಕೇಷನ್. ಸೊ ಇಲ್ಲಿ ಯೂನಿವರ್ಸ್ ಏನಾಗ್ಬಿಡುತ್ತೆ ಅಂತ ಹೇಳ್ತಾರೆ ಅಂದರೆ ತುಂಬ ಲೋನ್ಲಿ ಅನಿಸುತ್ತೆ. ಯಾಕೆ ಅಂದರೆ ಅಲ್ಲಿ ಕಂಪ್ಯಾನಿಯನ್ಶಿಪ್ ಇಲ್ಲ ಮತ್ತು ಕಮ್ಯುನಿಕೇಷನ್ ಇಲ್ಲದೆ ಇರೋದ್ರಿಂದ. ಸೊ ಇಲ್ಲಿ ಐರಾನಿಕಲಿ ಏನಾಗುತ್ತೆ ಅಂದರೆ ಏಲಿಯನ್ಸ್ ಏನು ಮಾಡ್ತಾರೆ, ಆರ್ ವಿಲ್ಲಿಂಗ್ ಟು ಬಿ ಫ್ರೆಂಡ್ ಮೆನಿ ಫಾರ್ಮ್ಸ್ ಆಫ್ ಲೈಫ್. ಅವರು ಬೇರೆಯವ್ರ ಜೊತೆ ಕಂಪ್ಯಾನಿಯನ್ಶಿಪ್ ಅಥವಾ ಫ್ರೆಂಡ್ಶಿಪ್ ಮಾಡೋದಕ್ಕೆ ಅವರು ರೆಡಿ ಇದ್ದಾರೆ. ಬಟ್ ಹ್ಯೂಮನ್ಸ್ ಬೀಯಿಂಗ್ಸ್ ಜೊತೆ ಅವರು ಫ್ರೆಂಡ್ಶಿಪ್ ಮಾಡೋದಕ್ಕೆ ರೆಡಿ ಇಲ್ಲ. ಯಾಕೆ ಅಂದರೆ ಕಾರಣ ಏನು ಅಂತ ಹೇಳಿದರೆ, ಅವರು ಮಾಂಸದಿಂದ ಮಾಡಲ್ಪಟ್ಟಿದ್ದಾರೆ ಅಥವಾ ದೇ ಆರ್ ಮೇಡ್ ಔಟ್ ಆಫ್ ಮೀಟ್ ಅಂತ. ಸೊ ಅದಕ್ಕೆ ಆ ರೀಸನಿಂದ ಅವರು ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡೋದಕ್ಕೆ ರೆಡಿ ಇಲ್ಲ, ಅವರಿಗೆ ಇಗ್ನೋರ್ ಮಾಡ್ತಾರೆ ಅನ್ನೋದು ನಾವು ಈ ಸ್ಟೋರಿಯಲ್ಲಿ ನೋಡಿದ್ವಿ. ಸೊ ಇಲ್ಲಿ ನೋಡಿ ಕನ್ಕ್ಲೂಷನಲ್ಲಿ ಹೇಳ್ಬೋದು, ದೇ ಆರ್ ಮೇಡ್ ಔಟ್ ಆಫ್ ಮೀಟ್ ಅನ್ನೋದು ಒಂದು ವಿಟ್ಟಿ ಮತ್ತು ಥಾಟ್ ಪ್ರೊವೋಕಿಂಗ್ ಸೈನ್ಸ್ ಫಿಕ್ಷನ್ ಆಗಿದೆ. ತುಂಬ ಚೆನ್ನಾಗಿ ಹ್ಯೂಮರಸ್ ಕಾನ್ವರ್ಸೇಷನ್ ಇರುತ್ತೆ ಇಬ್ಬರು ಏಲಿಯನ್ಸ್ ಮಧ್ಯೆ. ಮತ್ತು ಟೆರಿ ಬೆಸನ್ ಅವರು ರೈಟರ್ ಅವರು ತುಂಬ ಚೆನ್ನಾಗಿ ಹೈಲೈಟ್ ಮಾಡಿದ್ದಾರೆ ಡೇಂಜರ್ಸ್ ಆಫ್ ಪ್ರೆಜಡಿಸ್, ಪೂರ್ವಗ್ರಹ ಅನ್ನುವಂಥ ಏನು ಮೈಂಡ್ ಸೆಟ್ ಇರುತ್ತೆ ಅದು ಯಾವ ರೀತಿ ಇರುತ್ತೆ ಅನ್ನೋದು, ಮತ್ತು ಚಾಲೆಂಜಸ್ ಮಾಡುತ್ತೆ ರೀಡರ್ಸ್ಗೆ ಥಿಂಕ್ ಮಾಡೋದಕ್ಕೆ ನೇಚರ್ ಆಫ್ ಇಂಟೆಲಿಜೆನ್ಸ್ ಮತ್ತು ಕಾನ್ಷಿಯಸ್ನೆಸ್ ಬಗ್ಗೆ. ಮತ್ತು ಸ್ಟೋರಿ ಒಂದು ಮೆಸೇಜನ್ನು ಬಿಡುತ್ತೆ ರೀಡರ್ಸ್ಗೆ, ಒಂದು ಐರಾನಿಕ್ ರಿಯಲೈಸೇಷನ್ ಆಗಲಿ ಅನ್ನೋದು. ನೆಕ್ಸ್ಟು ಹ್ಯುಮ್ಯಾನಿಟಿ ಅನ್ನೋದು ರಿಜೆಕ್ಟ್ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದರೆ ಅವರಿಗೆ ಇಂಟೆಲಿಜೆನ್ಸ್ ಇದೆ ಅಂತ ಅಲ್ಲ. ಯಾಕೆ ರಿಜೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದರೆ, ಇಂಟೆಲಿಜೆನ್ಸ್ ಎಕ್ಸಿಸ್ಟ್ ಇದೆ, ಆದರೆ ಆರ್ಡಿನರಿ ಒಂದು ಫ್ಲೆಶ್ ಅಥವಾ ಆರ್ಡಿನರಿ ಫ್ಲೆಶ್ ಬಾಡಿಯಲ್ಲಿ ಇಂಟೆಲಿಜೆನ್ಸ್ ಇದೆ ಅನ್ನೋ ಕಾರಣದಿಂದ ಅವರಿಗೆ ರಿಜೆಕ್ಟ್ ಮಾಡಿದ್ದಾರೆ ಅನ್ನೋದು ತುಂಬ ಐರಾನಿಕಲಿ ಈ ಸ್ಟೋರಿಯಲ್ಲಿ ಅವರು ಹೇಳಿದ್ದಾರೆ. ಸೊ ಮೇಜರ್ ಥೀಮ್ಸ್ ಇದೆ ಈ ಸ್ಟೋರಿಯಲ್ಲಿ ನೋಡಿ, ಪ್ರಿಜಡೈಸ್ ಆ್ಯಂಡ್ ಡಿಸ್ಕ್ರಿಮಿನೇಷನ್ ಇದೆ. ನೆಕ್ಸ್ಟ್ ನೇಚರ್ ಆಫ್ ಇಂಟೆಲಿಜೆನ್ಸ್, ನೆಕ್ಸ್ಟು ಹ್ಯೂಮನ್ ಇನ್ಸಿಗ್ನಿಫಿಕೆನ್ಸ್ ಆ್ಯಂಡ್ ಐರನಿ ಆ್ಯಂಡ್ ಹ್ಯೂಮರ್ ಇದೆ. ಕಮ್ಯುನಿಕೇಷನ್ ಆ್ಯಂಡ್ ಐಸೋಲೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಥೀಮ್ಸ್ ಇದೆ ಈ ಸ್ಟೋರಿಯಲ್ಲಿ. ಸೊ ಫೈನಲಿ ಈ ಸ್ಟೋರಿ ಒಂದು ಮಾರಲ್ ಮೆಸೇಜನ್ನು ಕೊಡುತ್ತೆ. ಸೊ ಯು ಕ್ಯಾನ್ ಸಿ ಹಿಯರ್. ಸೊ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಡೋಂಟ್ ಜಡ್ಜ್ ಬುಕ್ ಬೈ ಇಟ್ಸ್ ಕವರ್ ಅಂತ ಹೇಳ್ತೀವಲ್ವಾ. ಸೊ ಅದೇ ರೀತಿ ಏಲಿಯನ್ಸ್ ಏನು ಮಾಡಿದರೆ ಮನುಷ್ಯರನ್ನು ಜಡ್ಜ್ ಮಾಡಿದ್ದಾರೆ ಅನ್ನೋದು ನೋಡ್ಬೋದು ಸ್ಟೋರಿಯಲ್ಲಿ. ಸೊ ಒಬ್ಬರ ಬಾಹ್ಯ ರೂಪ ಅಥವಾ ಸ್ವಭಾವದ ಆಧಾರದ ಮೇಲೆ ಅವರನ್ನು ತೀರ್ಮಾನಿಸಬಾರದು, ಮತ್ತು ನಿಜವಾದ ಮೌಲ್ಯವೇನಿರುತ್ತೆ ಅವ್ರದ್ದು ಬುದ್ಧಿವಂತಿಕೆ, ಆಲೋಚನೆ ಮತ್ತು ವ್ಯಕ್ತಿತ್ವದಲ್ಲಿರುತ್ತೆ ಅನ್ನೋದು ನಾವು ಇಲ್ಲಿ ಈ ಸ್ಟೋರಿ ಮೂಲಕ ನಾವು ಒಂದು ಮಾರಲ್ ಮೆಸೇಜನ್ನು ನಾವು ತಿಳ್ಕೊಳ್ಬೋದು.